ಈ ದಿನದ ಮುಖ್ಯಾಂಶಗಳು. ಸಾಂಸ್ಕೃತಿಕ ರಾಯಭಾರಿ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಅವರಿಗೆ ಮಂಡ್ಯ ವಿಶ್ವವಿದ್ಯಾಲಯವು ಗೌರವ ಡಾಕ್ಟರ್ ಪ್ರಶಸ್ತಿ ಪ್ರದಾನ ಮಾಡಿರುವ ಹಿನ್ನೆಲೆಯಲ್ಲಿ ಅಭಿನಂದನಾ ಸಮಾರಂಭ. ದಯಮಾಡಿ ಸಾಹಿತ್ಯಾಸಕ್ತರು, ಜಯಪ್ರಕಾಶ್ ಗೌಡ ಅಭಿಮಾನಿಗಳು ಹಾಗೂ ನಮ್ಮ ಏನು ವಿದ್ಯಾರ್ಥಿಗಳಿಂದ ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿಯಲ್ಲಿ ಕಲಿತ ಎಲ್ಲ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಬೇಕು. ಈ ಅಚ್ಚುಕಟ್ಟಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಂಡ್ಯದ ಬಗ್ಗೆ, ಜಯಪ್ರಕಾಶ್ ಗೌಡರ ಬಗ್ಗೆ ಏನು ನಾವು ಆ ಕಾರ್ಯಕ್ರಮದಲ್ಲಿ ಮೂಡಿಬರುವ ವಿಚಾರಗಳ ಬಗ್ಗೆ ಒಂದು ಮಂಥನ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಳ್ಬೇಕು ಅಂತೇಳಿ ಅವನ್ನೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿ ನಾನು ಆಹ್ವಾನ ಕೊಡ್ತಾ ಇದ್ದೇನೆ. ದಯಮಾಡಿ ಎಲ್ಲರೂ ಬನ್ನಿ, ನಮ್ಮೊಂದಿಗೆ ಅವತ್ತು ಕೈ ಜೋಡಿಸಿ ಅಂತ. ಸಿಎಂ ಸಿದ್ದರಾಮಯ್ಯ ಅವರನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಹೋಲಿಕೆ ಮಾಡಿರುವ ಸಿಎಂ ಪುತ್ರ ಯತೀಂದ್ರ ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ ವಿಪಕ್ಷ ನಾಯಕ ಅಶೋಕ್. ಕೃಷ್ಣರಾಜ ಒಡೆಯರ್ ಅವರ ಹೋಲಿಕೆ ಮಾಡ್ಕೊಂಡಿರುವ ಸಿದ್ದರಾಮಯ್ಯ ಅದೊಂದು ಅಪಹಾಸ್ಯ ಅಂತ ಅನಿಸ್ತದೆ. ಅವರೆಲ್ಲಿ ಇವರೆಲ್ಲಿ ಅಧಿಕಾರಕ್ಕೋಸ್ಕರ ಸುತ್ತಾಡ್ತಾ ಇರೋ ಸಿದ್ದರಾಮಯ್ಯ, ಪಾರ್ಟಿಯಿಂದ ಪಾರ್ಟಿಗೆ ಜಂಪ್ ಹೊಡಿತಾ ಇರುವಂಥ ಸಿದ್ದರಾಮಯ್ಯ ಅವ್ರನ್ನ ಇವರು ಹೋಲಿಕೆ ಮಾಡ್ಕೊಳ್ಳೋದು ಅರ್ಥನೇ ಇಲ್ಲ. ಅವರು ಇಡೀ ರಾಜ್ಯಕ್ಕೆ KRS ಅನ್ನ ಕಟ್ಟಿ ಬೆಂಗಳೂರಿಂದ ಮೈಸೂರವರೆಗೂ ನೀರಾವರಿ, ಕುಡಿಯೋ ನೀರೆಲ್ಲ ಕೊಟ್ಟು ವಿದ್ಯುತ್ ಶಕ್ತಿ ತಂದರು. ಮೊದಲ ದೇಶದಲ್ಲೇ ಮೊದಲು ಸೋ ಫ್ಯಾಕ್ಟ್ರಿ ತಂದು ಸಾಮಾಜಿಕ ನ್ಯಾಯವನ್ನು ತಂದು ಎಲ್ಲ ಜಾತಿ ಸಮುದಾಯಕ್ಕೂ ಪ್ರಾಧಾನ್ಯತೆ ಕೊಡಬೇಕು ಅಂತ ಆ ಕಾಲಕ್ಕೆ ಇವರು ಸಿದ್ದರಾಮಯ್ಯ ಜಾತಿಗಳನ್ನು ಹೊಡೆದಾಕಿ ಬೆಂಕಿ ಹಚ್ಚಿ ಅವ್ರ ಮನೆ ಹಾಳು ಮಾಡಿ ಮನೆ ಹಾಳು ಮಾಡೋ ಸಿದ್ದರಾಮಯ್ಯ. ಚಿತ್ರನಟ ದರ್ಶನ್ ತಮ್ಮ ಜಾಮೀನು ರದ್ದಾದರೆ ಬಂಧನದ ಭೀತಿಯಿಂದ ತಪ್ಪಿಸಿಕೊಳ್ಳಲು ವಿದೇಶದಲ್ಲೇ ಉಳಿಯುತ್ತಾರೆ ಎಂಬ ವದಂತಿಗಳ ನಡುವೆಯೂ ಥೈಲ್ಯಾಂಡ್ನಲ್ಲಿ ಡೆವಿಲ್ ಚಿತ್ರದ ಶೂಟಿಂಗ್ ಮುಗಿಸಿ ಬೆಂಗಳೂರಿಗೆ ವಾಪಸ್ಸಾದರು. ಡೆವಿಲ್ ಸಿನಿಮಾ ಶೂಟಿಂಗ್ಗಾಗಿ ವಿದೇಶಕ್ಕೆ ತೆರಳಿದ ನಟ ದರ್ಶನ್ ಇದೀಗ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಜುಲೈ 25ರ ರಾತ್ರಿ 11:45 ಸುಮಾರಿಗೆ ವಿಮಾನದಲ್ಲಿ ಥೈಲ್ಯಾಂಡ್ನಿಂದ ಹಿಂತಿರುಗಿದ್ದಾರೆ. ಪುರಾಣ ಪ್ರಸಿದ್ಧ ಕೆಂಗಲ್ ಆಂಜನೇಯ ದೇವಾಲಯದಲ್ಲಿ ಕಳೆಗಟ್ಟಿದ ಮೊದಲ ಶ್ರಾವಣ ಸಂಭ್ರಮ. ಶ್ರಾವಣ ಮಾಸದ ಮೊದಲ ಶನಿವಾರದಂದು ಬೆಣ್ಣೆ ಅಲಂಕಾರದಲ್ಲಿ ಕಂಗೊಳಿಸಿದ ಶ್ರೀ ಕೆಂಗಲ್ ಭಗವಂತ ವೆಂಕಟೇಶ್ವರನಿಗೆ, ನಾರಾಯಣನಿಗೆ ಮಾಸಾನಂ ಶ್ರಾವಣ ಮಾಸ ಬಹಳ ವಿಶೇಷ. ಅದರಲ್ಲೂ ಈ ಬಾರಿ 5 ಶ್ರಾವಣ ಬಂದಿರೋದು ಇನ್ನೊಂದೊಂದು ವಿಶೇಷ. ಹಾಗಾಗಿ ನಮ್ಮ ದೇವಸ್ಥಾನದಲ್ಲಿ 5 ಶ್ರಾವಣದಲ್ಲಿ ವಿಶೇಷವಾಗಿ ಅಲಂಕಾರಗಳನ್ನು ಏರ್ಪಾಡು ಮಾಡಲಾಗಿದೆ. ಶ್ರಾವಣ ಶನಿವಾರ ಹಿನ್ನೆಲೆಯಲ್ಲಿ ಕೆಂಗಲ್ ಹನುಮಂತರಾಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ನಾಡಿನ ಹಲವಾರು ಭಾಗಗಳಿಂದ ಆಗಮಿಸಿದ ಭಕ್ತರು ಕಣ್ತುಂಬಿಕೊಂಡರು. ಪ್ರತಿ ಶನಿವಾರ ನಾವು ಇಲ್ಲಿ ಬರ್ತಾ ಇರ್ತೀವಿ. ಇವತ್ತು ಶ್ರಾವಣ ಶನಿವಾರ ಆಗಿರೋದ್ರಿಂದ ಕೆಂಗಲ್ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಹಾಗೂ ವಿಶೇಷ ಅಲಂಕಾರವನ್ನ ಮಾಡಿದ್ದಾರೆ. ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕಾಮಗಾರಿಗೆ ಶಾಸಕರು ಮುಕ್ತಿ ನೀಡುತ್ತಿದ್ದಾರೆ ಎಂದು ರಾಮನಗರ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಚೇತನ್ ಕುಮಾರ್ ತಿಳಿಸಿದರು. 10 ವರ್ಷದಿಂದ ನೆನೆಗುದಿಗೆ ಬಿದ್ದಂತ ಈ ಒಂದು ರಸ್ತೆ ಕಾರ್ಯಕ್ರಮವನ್ನು ಇವತ್ತು ಈ ರಸ್ತೆ ಮಾಡಬೇಕು ಅಂತೇಳಿ ಈ ಭಾಗದ ಜನರಿಗೆ ಅನುಕೂಲ ಆಗಬೇಕು, ಸಂಜೆಗಳ್ಳಿ ರಸ್ತೆಗೆ ಒಂದು ಮುಕ್ತಿ ಕೊಡಬೇಕು, ಈ ಭಾಗದ ಜನರ ಓಡಾಟಕ್ಕೆ ಸಂಚಾರಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ತಾವು ಶಾಸಕರಾದ ನಂತರ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಹಣ ಬಿಡುಗಡೆ ಮಾಡಿಸಿ ಇವತ್ತು ಈ ರಸ್ತೆಗೆ ಕಾಮಗಾರಿಗೆ ಚಾಲನೆಯನ್ನು ನೀಡಿದ್ದಾರೆ. ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಇದೇ 29ರಂದು BGS ಸಭಾಂಗಣದಲ್ಲಿ 5ನೇ ಘಟಿಕೋತ್ಸವಕ್ಕೆ ಸಜ್ಜಾದ ಶ್ರೀ ಆದಿಚುಂಚನಗಿರಿ ವಿಶ್ವವಿದ್ಯಾಲಯ. 5ನೇ ಘಟಿಕೋತ್ಸವ ಆದಿಚುಂಚನಗಿರಿ ವಿಶ್ವವಿದ್ಯಾಲಯ 2018ರಲ್ಲಿ ಪ್ರಾರಂಭ ಆದಂಥದ್ದು. ಈಗಾಗಲೇ 7 ವರ್ಷಗಳನ್ನು ಕಳೆದಿದೆ. ಹಾಗಾಗಿ ನಾವು ಇದು 5ನೇ ಘಟಿಕೋತ್ಸವವನ್ನು ಮಾಡ್ತಾ ಇದ್ದೇವೆ. ತಾಲೂಕಿನ ಮಾಯಗನಹಳ್ಳಿ ಗ್ರಾಮದಿಂದ ಕೆಂಚಿಗರಹಳ್ಳಿ ಗ್ರಾಮದವರೆಗೆ 2,18,00,000 ವೆಚ್ಚದ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕ ಇಕ್ಬಾಲ್ ಖುಷಿ. ನನ್ನನ್ನು ಕೇಳಿದ್ರೆ ನಾನೊಬ್ಬ ಸಣ್ಣ ಶಾಸಕ, ಚಿಕ್ಕ ಶಾಸಕ ಅಲ್ವಾ. ನನಗೆ ಮೊದಲೇ ಮಾತಾಡಬಾರ್ದು ನನಗೆ ವಾರ್ನ್ ಮಾಡವನೆ. ಏನು ಮತ್ತೆ ಇನ್ನೊಂದು ನೋಟಿಸ್ ಬಂದದ್ದು, ಎಲ್ಲೋ ಮಾತಾಡಿದಂತೆ ಮತ್ತೆ ನೋಟಿಸ್ ಕೊಡ್ಸಲ್ಲ. ನನ್ನ ಮೇಲೆ ಹೇಳಿದ್ನಲ್ಲ, ನಾನು ದೊಡ್ಡವ್ರಿಗೆ ಹೇಳುವಷ್ಟು ನನ್ನ ಶಕ್ತಿ ಇಲ್ಲ.